ಮೊದಲನೇ ವಿಷಯ ಅಂದ್ರೆ ನನ್ನ ಕುರಿಗಳು ಮೇಯಕ್ ಹೋಗಿದ್ವು, ಮತ್ತೆ ನನ್ನ ಕುರಿಗಳು ಇವರ ಹೊಲಕ್ಕೆ ಹೋಗಿಲ್ಲ. ಮತ್ತೆ ಎರಡನೇ ವಿಷಯ ಅಂದ್ರೆ ಅಲ್ಲಿ ಹಾನಿನೇ ಆಗಿಲ್ಲ ಅಂತ ಅಂದ್ಮೇಲೆ ಅದನ್ನ ತುಂಬಿ ಕೊಡುವ ಮಾತೆಲ್ಲಿದೆ ಹೇಳಿ? ಈ ಜನರಿಗೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ, ಅವ್ರು ಗೊತ್ತು ಮಾಡ್ಕೊಳ್ಳೋದು ಇರೋದಿಲ್ಲ. ಇಂತಹ ಜನರಿಗೆ ಎಷ್ಟು ಅಂತ ತಿಳಿಸಿ ಹೇಳಕ್ಕಾಗುತ್ತೆ? ಕೆಲವ್ರಿಗೆ ಏನಾದ್ರೂ ತರಲೆ ಮಾಡೋದೇ ಇರುತ್ತೆ. ಮಾಮ, ಆದ್ರೆ ನನಗೆ ತುಂಬಾ ಭಯ ಆಗುತ್ತೆ ಪೊಲೀಸರು ಅಂದ್ರೆ. ಅರೆ ಯಾಕಪ್ಪ ಭಯ ಆಗುತ್ತೆ? ನಾವೇನ್ ಕಳ್ತನ ಮಾಡಿದೀವ? ಅಯ್ಯೋ, ಅದು ಹಾಗಲ್ಲ. ನಾನೇ ಅಲ್ವಾ ಕುರಿಗಳನ್ನ ತಗೊಂಡು ಹೋಗಿದ್ದು. ಮತ್ತೆ ಅವ್ರು ನನ್ನೇನಾದ್ರೂ ಕೇಳಿದ್ರೆ ನನಗೇನು ಹೇಳೋಕ್ ಬರೋದೇ ಇಲ್ಲ. ಇರ್ಲಿ ಬಿಡಪ್ಪ, ನಿನಗೇನು ಹೇಳಕ್ ಆಗಿಲ್ಲ ಅಂತಂದ್ರೆ ಅವರನ್ನ ನನ್ನ ಹತ್ರ ಕರ್ಕೊಂಡ್ ಬಾ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಕಸ್ಮಾತ್ ನಾನೇನಾದ್ರೂ ಹೆದ್ರಿ ಮಾತಾಡ್ಬಿಟ್ರೆ ಮತ್ತೆ ಅದರಿಂದ ಏನಾದ್ರೂ ತೊಂದರೆ ಆಗ್ಬೋದಲ್ವಾ? ಅರೆ ನೀನೇನು ಹೆದರ್ಕೋಬೇಡ, ಎಂತ ತೊಂದರೆ ಏನೂ ಆಗೋದಿಲ್ಲ. ನಾನು ಇಲ್ಲಿದ್ದೀನಿ ಅಲ್ವಾ, ಏನು ಯೋಚನೆ ಮಾಡಬೇಡ. ನಾನು ನೋಡ್ತೀನಿ ಏನ್ ಮಾಡೋದಕ್ಕೆ ಆಗುತ್ತೆ ಅಂತ. ಎಲ್ಲಿ ಹೋಗಿದ್ದೆ ಮಗನೆ? ಅವಾಗಿಂದ ನಿನ್ ದಾರಿ ಕಾಯ್ತಿದ್ವಿ. ಅಮ್ಮ, ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ. ಸರಿ, ನೀನ್ ತಯಾರಾಗಿದ್ದೀಯಾ? ಮಾಮ ಅವ್ರ ಭೇಟಿ ಮಾಡಕ್ ಹೋಗಣ್ವಾ? ಬಾ, ಬೇಗ ಹೋಗೋಣ. ಅರೆ ಹೌದಪ್ಪ ಮಗನೆ, ನಾನ್ ನಿನ್ ದಾರಿನ ಕಾಯ್ತಿದ್ವಿ. ಏನಪ್ಪ, ಏನ್ ನಡೀತಾ ಇದೆ ನಿಮ್ದು? ಅಲ್ಲಿಗ್ ನೀನ್ ರಾತ್ರಿನೇ ಹೋಗ್ ಬಂದಿದ್ದೆ ಅಲ್ವಾ? ಹೌದು ರೀ, ನಮ್ ಮಗನ್ಗೆ ಅವರು ಎಷ್ಟ್ ಚೆನ್ನಾಗ್ ಬುದ್ಧಿ ಮಾತು ಹೇಳಿದ್ರು ಗೊತ್ತಾ? ನನ್ಗಂತೂ ಸಮಾಧಾನ ಆಯ್ತು, ಅವನ್ಗೂ ಸಂತೋಷ ಆಯ್ತು. ಅದಕ್ಕೆ ಅವ್ನ್ ಭೇಟಿಯಾಗಕ್ ಹೋಗ್ತಿದ್ದಾನೆ. ಮತ್ತೆ ಇವತ್ತು ಅವರೇ ಭೇಟಿ ಮಾಡೋದಕ್ಕೆ ಕರೆದಿದ್ದಾರೆ. ಅರೆ ಕೆಲ್ಸ ಕಾರ್ಯ ಬಿಟ್ಟು ಅಲ್ಲೋಗಿ ಏನ್ ಕೂತ್ಕೋತೀರಾ? ನೀವ್ ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಇದ್ದಿದ್ದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಲ್ಸ ಮಾಡಿದ್ರೆ 4 ದುಡ್ಡಾದ್ರೂ ಸಿಗುತ್ತೆ. ಏನ್ ಗೊತ್ತಾ, ಬಾಳು ಮಾಮ ಅಂದ್ರೆ ದೇವ್ರು. ಹೌದು ಬಿಡೆ, ನಿನ್ನೆ ತಾನೇ ಅಲ್ಲಿಗೆ ಹೋಗ್ಬಿಟ್ ಬಂದೆ. ಇವತ್ತಾಗ್ಲೇ ಅವ್ರು ನಿನ್ಗೆ ದೇವ ಮನುಷ್ಯ ಆಗ್ಬಿಟ್ರಾ? ರೀ, ನಿಮ್ಗೆ ಯಾಕೆ ಇದ್ರ ಬಗ್ಗೆ ಗೊತ್ತಾಗ್ತಿಲ್ಲ? ನಾನು ಅವ್ರ ಬಗ್ಗೆ ಬಹಳ ವಿಷಯ ಕೇಳಿದೀನಿ. ಅವ್ರ ಮುಂದೆ ಯಾರಾದ್ರೂ ಹೋಗ್ ನಿಂತ್ರೆ ಅವ್ರ ಹಿಂದಿಂದು ಮುಂದಿಂದು ಎಲ್ಲ ವಿಷಯನೂ ಅವರೇ ಹೇಳ್ಬಿಡ್ತಾರಂತೆ. ಬಿಡಾರಕ್ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ, ಆಶೀರ್ವಾದ ತಗೊಂಡ್ರೆ ನಮ್ಗೂ ತುಂಬಾ ಸಮಾಧಾನ ಆಗತ್ತೆ ಅಲ್ವಾ? ಹಾಗೆಲ್ಲ ಎಂದಾದ್ರೂ ಆಶೀರ್ವಾದ ಸಿಗ್ತಾ ಇರುತ್ತಾ? ಮತ್ತೆ ಅಂತ ಆಶೀರ್ವಾದದಿಂದ ಏನೂ ಆಗೋದಿಲ್ಲ. ಸುಮ್ನೆ ಏನೇನೋ ಮಾತಾಡ್ತೀಯ ಅಷ್ಟೇ ನೀನು. ಇಲ್ಲ ಇಲ್ಲ ಅಪ್ಪ, ಅವ್ರು ನಿಜವಾಗ್ಲೂ ಸಾಕ್ಷಾತ್ ದೇವ್ರು. ಅದಕ್ಕೆ ನಾವೆಲ್ಲರೂ ಬಿಡಾರಕ್ಕೆ ಹೋಗೋಣ. ನಾನೇನ್ ಅಲ್ಲಿಗೆ ಬರೋದಿಲ್ಲಪ್ಪ. ಸರಿ, ನಿಮಗ್ ಬರೋಕ್ ಇಷ್ಟ ಇಲ್ಲ ಅಂದ್ರೆ ಬಿಡಿ, ನಾವು ನಮ್ಮ ಪಾಡಿಗೆ ಹೋಗಿ ಬರ್ತೀವಿ. ಏನ್ರಿ, ಯಾಕೆ ಸಮಯ ಇಲ್ಲ ಅಂತ ಹೇಳ್ತೀರಾ? ಮಗ ಹೇಳ್ತಿದ್ದಾನೆ ಅಂದ್ರೆ ನಾವು ಹೋಗ್ ಬರೋಣ. ನೀವು ನನ್ನ ಮಾತನ್ನ ಯಾವತ್ತಾದ್ರೂ ಕೇಳಿದ್ದೀರಾ? ಇವತ್ತು ಕೇಳ್ತೀರಾ ನೀವು? ನಡೀರಿ. ಏನ್ರಪ್ಪ ನೀವು ಇಲ್ಲಿ ಸಕ್ಕರೆ ಮತ್ತು ಊದ್ ಕಡ್ಡಿಯನ್ನು ತೆಗೆದುಕೊಂಡು ಬಂದಿದ್ದೀರಾ? ಅರೆ ನಾನು ಏನ್ ಕೇಳ್ತಾ ಇದ್ದೀನಿ ನಿಮ್ಮನ್ನ? ಹೋ ಮಾಮ. ಮತ್ ಅದನ್ನ ಯಾಕೆ ಇಲ್ಲಿಗೆ ತಗೊಂಬಂದ್ರಿ? ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಅದನ್ನ ತೆಗೆದುಕೊಂಡು ಹೋಗಿ. ಏನಾಯ್ತು ಮಾಮ? ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಏನು ತಪ್ಪಾಗಿಲ್ಲ ಮೊಮ್ಮಗಳೇ. ಅದೇನು ಅಂತಂದ್ರೆ ಅಂತಹ ಗೌರವ ಅವನಿಗೆ ಸಲ್ಲಬೇಕು. ನಾನು ಹೇಳದಷ್ಟನ್ನು ಮಾತ್ರ ನೀವು ಕೇಳ್ರಪ್ಪ. ಆಯ್ತು ಮಾಮ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ತಿರುಗ್ ಹೋಗ್ಬೇಕು ಅಂದ್ರೂ ಹಾಗೆ ಸರಿ. ಭೈರವ, ಇವನು ನಿನ್ನ ಅಪ್ಪ ಅಲ್ವಾ? ಹೌದು ಮಾಮ, ಆದ್ರೆ ಅವ್ರಿಗೆ ಕಣ್ ಕಾಣೋದಿಲ್ಲ. ನನಗೆಲ್ಲ ಗೊತ್ತಿದ್ಯಪ್ಪ ಅದು. ನೀನ್ ನನಗೊಂದು ವಿಷಯ ಹೇಳು, ಜಗತ್ನಲ್ಲಿ ಯಾರ ಕಣ್ಣು ಸರಿಯಾಗಿದೆ ಅಂತ? ನಿನ್ನ ಅಪ್ಪನಿಗೆ ಕಣ್ಣು ಕಾಣಿಸಬೇಕು. ಹೋಗಪ್ಪ ಹೋಗು, ಹೊಡ್ರಪ್ಪ ಹೊರಡಿ.
ಅವರನ್ನು ಮನೆಗೆ ಕರ್ಕೊಂಡು ಹೋಗು. ಅವರನ್ನು ಚೆನ್ನಾಗಿ ನೋಡ್ಕೋ, ಅವ್ರಿಗೆ ಒಳ್ಳೆ ಸೇವೆ ಮಾಡು. ಅವ್ರಿಗೆ ಏನು ಬೇಕು ಬೇಡ ಎಲ್ಲವನ್ನು ಸರಿಯಾಗಿ ನೋಡ್ಕೋ. ಇಲ್ಲಿವರೆಗೂ ಅವರು ನಿನಗೆ ತುಂಬಾ ಮಾಡಿದ್ದಾರೆ. ಹೌದು ಮಾಮ, ನಾನು ಎಲ್ಲ ಮಾಡ್ತೀನಿ. ಆದ್ರೆ ನನ್ನ ಶಾಲೆ ಮಾಮ, ನಾನು ಇವ್ನ್ಗೆ ಹೇಳ್ತಾನೆ ಇರ್ತೀನಿ ಶಾಲೆ ಬಿಟ್ಟು ಏನಾದ್ರೂ ಕೆಲಸ ಮಾಡು ಅಂತ. ಆದ್ರೆ ಇವನೆಲ್ಲ ನನ್ನ ಮಾತು ಕೇಳ್ತಾನೆ. ಈಗ ನೀವೇ ಹೇಳಿ ಮಾಮ, ಅವನು ಕೆಲಸ ಮಾಡಿದ್ರೆ ಒಂದ್ 4 ದುಡ್ಡು ಮನೆಗ್ ಬರುತ್ತೆ ಅಲ್ವಾ? ಹೋಗ್ರಪ್ಪ, ಹೊರಡ್ರಿ. ನಿಮ್ಗೆ ದೇವಸ್ಥಾನಕ್ಕೆ ಹೋಗೋಕೆ ತಡ ಆಗುತ್ತೆ. ಅರೆ ಭೈರವ, ನನ್ನ ಒಂದು ಕೆಲಸವನ್ನು ಮಾಡ್ತೀಯಾ? ನನ್ನ ಚಪ್ಪಲಿಯ ಅಂಗುಷ್ಟ ಕಿತ್ತು ಹೋಗಿದೆ, ಅದನ್ನು ಸ್ವಲ್ಪ ಹೊಲಿಸಿ ತಂದು ಕೊಡ್ತೀಯಾ? ಆಯ್ತು ಮಾಮ, ಹೊಲಿಸ್ ತಂದು ಕೊಡ್ತೀನಿ. ನಿಮ್ ಚಪ್ಪಲಿಗಳನ್ನ ಕೊಡಿ. ಸ್ವಲ್ಪ ನಿಲ್ಲಪ್ಪ, ಕಾಲನ್ನು ಮುಟ್ಟಬೇಡಪ್ಪ ನೀನು. ಹಾ, ಆ ಭಗವಂತ ನಿನ್ನ ಕೈಗೆ ಬರೆಯೋ ಶಕ್ತಿ ಕೊಟ್ಟಿದ್ದಾನಲ್ವಾ, ಅದನ್ನ ನೀನು ಸರಿಯಾಗಿ ಉಪಯೋಗಿಸ್ಕೋ. ಹೋಗು. ಸಾಹೇಬ್ರೆ, ಮೋರೆ ನಡೀರಿ, ಒಂದ್ ಸ್ವಲ್ಪ ಬಾಲು ಮಾಮನ ಹತ್ರ ಹೋಗಿ ಬರೋಣ. ಸಾಹೇಬ್ರೆ, ನಿಮ್ನೊಂದು ಮಾತು ಕೇಳಲ್ಲ? ಯಾವ್ದ್ರ ಬಗ್ಗೆ? ಅದೇನಂತಂದ್ರೆ, ನೀವು ಬಾಳು ಮಾಮ ಅವ್ರ ವಿಚಾರಣೆ ಮಾಡ್ತೀರಾ? ನೋಡ್ ಮೋರೆ, ನನಗೆ ಗೊತ್ತು ಬಾಳು ಮಾಮ ದೇವಮಾನವ ಇದ್ದಾರೆ ಅಂತ. ಆದ್ರೇನ್ ಮಾಡೋದು, ಕಾನೂನು ಪಾಲಿಸ್ಲೇಬೇಕು. ಈಗ ದೂರ ಬಂದಿದೆ ಅಂತ ಆದ್ಮೇಲೆ ವಿಚಾರಣೆ ಮಾಡ್ಲೇಬೇಕಲ್ವಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ ಸಾಹೇಬ್ರೆ. ಅದೇನಂದ್ರೆ, ಅಲ್ಲೇನ್ ನಡೆದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿಗೆ ಹೋಗ್ಲೇಬೇಕು. ಅದ್ರ ಜೊತೆ ಬಾಳು ಮಾಮನ ದರ್ಶನನೂ ಆಗುತ್ತೆ. ಆದ್ರೆ ಸಾಹೇಬ್ರೆ, ನಿಮ್ಗೇನ್ ಅನ್ಸ್ತಿದೆ? ನಿನ್ನೆ ಬಂದಿದ್ದ ಜೋಡಿಗಳು ನಿಜ ಹೇಳ್ತಿದಾರಾ ಅಥವಾ ಸುಳ್ಳು ಹೇಳ್ತಿದಾರಾ ಅಂತ? ಅದೇನಂದ್ರೆ, ಇನ್ನೂ ನಮಗೆ ಯಾವ ಪುರಾವೆನೂ ಸಿಕ್ಕಿಲ್ಲ. ಮತ್ತೆ ಪುರಾವೆಗಳಿಲ್ದೆ ನಾವು ಯಾವ್ದ್ರ ಮೇಲೂ ವಿಶ್ವಾಸ ಇಡಕ್ಕೆ ಆಗೋದಿಲ್ಲ. ನಾವು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ನಿಖರವಾಗಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಸಾಹೇಬ್ರೆ, ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಬಾಳು ಮಾಮ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರು ಎಲ್ಲಿಗೆ ಹೋದ್ರು ಈ ತರ ಅವ್ರಿಗೆ ತೊಂದರೆ ಕೊಡೋ ಜನ ಇರ್ತಾರೆ, ಹಾಗೆ ಒಳ್ಳೆ ಜನ ಕೂಡ ಇರ್ತಾರೆ. ಅಲ್ಲ, ಅವ್ರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು, ಯಾಕಾಗಿದೆ ಅದನ್ನ ನಾವು ತಿಳ್ಕೋಬೇಕು. ಹಾಗೆ ನಿಜವಾಗ್ಲೂ 2 ಭೂಮಿ ಇದೆಯೋ ಇಲ್ವೋ ಅಲ್ಲಿ ಹೋದ್ಮೇಲೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಮತ್ತೆ ಅವ್ರೇ ಹೇಳ್ತಿದಾರಲ್ವಾ, ಬಾಳು ಮಾಮನೇ ಅವ್ರ ಮನೆಗೆ ಬೆಂಕಿ ಇಟ್ರು ಅಂತ. ಹಾ, ಮತ್ತೆ ಬಾಳು ಮಾಮ ಅಲ್ಲಿ ಇರ್ಲಿಲ್ಲ. ಮತ್ತೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅಂತ ನಮಗ್ ಗೊತ್ತಾಗ್ಲೇಬೇಕಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸಾಹೇಬ್ರೆ. ನಡೀರಿ ನಡೀರಿ ಹೋಗೋಣ, ನಡೀರಿ. ಮೊದಲು ಬಿಡಾರಕ್ಕೆ ಹೋಗೋಣ. ಆಯ್ತು ಸಾಹೇಬ್ರೆ. ನಮಸ್ಕಾರ ಮಾಮ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವಿಲ್ಲಿಗೆ ಬಂದಿರೋ ಕಾರಣ? ಏನಿಲ್ಲ ಮಾಮ, ನಿಮ್ಮನ್ನ ನೋಡಕ್ಕೆ ಅಂತ ಬಂದೆ. ಬಂದಿದ್ದು ಒಳ್ಳೇದೇ ಆಯ್ತು. ಪ್ರಸಾದ ತೆಗೆದುಕೊಂಡು ಹೋಗಿ. ಹಾ,
ಮತ್ತೆ ನಿಮ್ದು ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ನೀವಿಲ್ಲಿಗೆ ಹಾಗೆ ಸುಮ್ಮನೆ ಬಂದಿಲ್ವಲ್ಲ ಅಲ್ವಾ? ನೀವು ಬಂದಿರೋ ಕೆಲಸದ ಬಗ್ಗೆ ಮೊದಲು ಹೇಳಿ. ರಾವ್ ಸಾಹೇಬ್ ಅಲ್ವಾ ನಿಮ್ಮ ಹೆಸರು? ಹೌದು ಮಾಮ. ಆದ್ರೆ ನಿಮ್ಗೆ ಗೊತ್ತಾಯ್ತು? ನಾವು ಭೇಟಿಯಾಗಿದ್ದು ಇದೇ ಮೊದಲನೇ ಸತಿ ಅಲ್ವಾ? ನೀವು ಮೂರೇ ಸಾಹೇಬ್ರನ್ನ ನಿಮ್ ಜೊತೆ ಕರ್ಕೊಂಡು ಬಂದಿದ್ದೀರಾ? ಮಾಮ ಏನು ಅಂತ ಹೇಳಿ, ಇಲ್ಲಿವರೆಗೂ ಬಂದ್ಮೇಲೆ ಹೇಳಲೇಬೇಕಲ್ಲ. ನಿಮಗಂತೂ ಎಲ್ಲ ಗೊತ್ತಿರುತ್ತೆ. ಊರೊಳಗಿಂದ ಇಬ್ರು ಪೊಲೀಸ್ ಠಾಣೆಗೆ ಬಂದಿದ್ರು. ನಾನು ಅದೇ ಹೇಳ್ತಾ ಇದ್ದೀನಿ, ಅವ್ರು ನನ್ನ ಮೇಲೆ ದೂರು ಕೊಟ್ಟಿದಾರಲ್ವಾ? ಹಾಗೇನಿಲ್ಲ, ಅವ್ರು ಏನ್ ಬೇಕಾದ್ರೂ ಹೇಳಿ. ನಾವು ಸುಮ್ಮನೆ ಬಿಡಾರಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದ್ವಿ. ಅದೇ ಕಾರಣದಿಂದ ನಿಮ್ ದರ್ಶನ ಕೂಡ ಆಯ್ತು ನಮಗೆ. ದಿನದಿಂದ ದಿನಕ್ಕೆ ಕುರಿಗಳನ್ನ ಸಾಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಎಲ್ರಿಗೂ ಅನ್ನಿಸ್ತಾ ಇದೆ ಕುರಿಗಳು ನಮ್ಮ ಹೊಲಗದ್ದೆಗೆ ಬರಲೇಬಾರದು ಅಂತ. ನನಗೊಂದು ವಿಷಯ ಹೇಳಿ, ಬೇಸಿಗೆ ಎಷ್ಟು ಜೋರಾಗಿದೆ ಅಂತ ನಿಮಗ್ ಗೊತ್ತಾಗ್ತಿದೆ ಅಲ್ವಾ? ಎಲ್ಲ ಗೋಮಾಳಗಳು ಒಣಗಿ ಹೋಗಿವೆ, ಎಲ್ಲೂ ಹುಲ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆ ಮೂಕ ಜೀವಿಗಳ ಹೊಟ್ಟೆಯನ್ನ ತುಂಬಿಸೋದಾದ್ರೂ ಹೇಗೆ ಹೇಳಿ ನೀವು? ನಿಜ ಮಾಮ ನೀವ್ ಹೇಳೋದು. ಆದ್ರೆ ಎಲ್ರೂ ಒಂದೇ ತರ ಇರೋದಿಲ್ಲ ಅಲ್ವಾ? ಕೆಲವರು ಒಳ್ಳೆಯವ್ರು ಇರ್ತಾರೆ, ಇನ್ ಕೆಲವರು ಕೆಟ್ಟವ್ರು ಇರ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾವ್ ಯಾವಾಗಲೂ ಆ ಊರು ಈ ಊರು ಅಂತ ಅಲ್ದಾಡ್ತಾ ಇರ್ತೀವಿ. ಇವತ್ತಿಲ್ಲಿದ್ರೆ ನಾಳೆ ಅಲ್ಲಿ. ಮಾಮ, ಯಾವುದೇ ಕಾರಣಕ್ಕೂ ಅದೆಲ್ಲ ಯೋಚನೆ ಮಾಡಬೇಡಿ. ನಾವು ನಿಮ್ಮನ್ನ ಭೇಟಿ ಮಾಡಕ್ ಅಷ್ಟೇ ಬಂದಿದ್ದು. ನಿಜ ಹೇಳ್ಬೇಕು ಅಂದ್ರೆ ನಿನ್ನೆ ಅವ್ರು ಹೇಳ್ತಾ ಇದ್ದಿದ್ದು ನೋಡಿದ್ರೆ ಅದು ಸುಳ್ಳು ಅಂತ ನಮಗೂ ಹಾಗೆ ಅನ್ನಿಸ್ತು. ನಿಮಗ್ ಗೊತ್ತಾಯ್ತು ಅಲ್ವಾ ಈಗ? ಸರಿ ಆಯ್ತು ಬಿಡಿ. ಮಾಮ, ಅಲ್ಲಿ ನಿಖರವಾಗಿ ಎಷ್ಟು ನಷ್ಟ ಆಗಿದೆ, ಏನಾಗಿದೆ ಅನ್ನೋದನ್ನ ನಾವು ನೋಡ್ಲೇಬೇಕು. ನೀವು ನೋಡ್ಲೇಬೇಕು. ಆದ್ರೆ ಈ ಮುಂಚೆ ನಾವು ಈ ಊರಿಗೆ ಬಂದೇ ಇಲ್ಲ. ಆದ್ರೂ ಅದನ್ನ ನಾವು ನೋಡ್ಲೇಬೇಕೀಗ. ಅದು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ಮಾಮ. ಇಲ್ಲಿ ನೋಡಿ, ನಮ್ದು ಹಾಗೇನು ತಕರಾರುಗಳು ಇಲ್ಲ. ಅದ್ ಹೇಗೆ ಅಂತಂದ್ರೆ, ಎದುರಿಗಿರೋರು ವಕ್ರವಾಗಿ ನಡ್ಕೋತಾರೆ ಅಂದ್ರೆ ನಾವು ಹಾಗೆ ನಡ್ಕೋಬೇಕು ಅಂತ ಏನಿಲ್ಲ ಅಲ್ವಾ? ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಊರು ತುಂಬಾ ಚೆನ್ನಾಗಿದೆ. ಊರಲ್ಲಿರೋ ಜನ ಒಳ್ಳೆಯವರು. ಜನರು ನಮ್ಮ ಬಿಡಾರಕ್ಕೆ ಬರ್ತಾರೆ, ತೊಂದರೆಗಳನ್ನು ಹೇಳ್ಕೋತಾರೆ, ಹೇಳೋದನ್ನ ಕೇಳ್ತಾರೆ. ಅದ್ರ ಜೊತೆಗೆ ಕೀರ್ತನೆಗಳು, ಭಜನೆಗಳು ಎಲ್ಲ ಆಗುತ್ತೆ. ನಾನು ಇಲ್ಲಿವರೆಗೂ ನಿಮ್ ಬಗ್ಗೆ ಕೇಳಿದ್ದೆ ಮಾಮ, ಆದ್ರೆ ಇವತ್ತು ನೋಡ್ದೆ. ನಿಮ್ಮ ಹೆಂಡತಿಗೆ ಹುಷಾರಿಲ್ಲ ಅಲ್ವಾ? ಹೌದು ಮಾಮ. ವೈದ್ಯರು, ಪೂಜೆ, ಹರಕೆ, ತಾಯ್ತ ಹೀಗೆ ಎಲ್ಲ ಉಪಾಯಗಳು ಮಾಡಿ ಆಗಿದೆ ಅಲ್ವಾ? ಆದ್ರೂ ಅವಳಿಗೆ ಹುಷಾರಾಗಿಲ್ಲ ಅಲ್ಲ? ನಿಜ ಮಾಮ, ನಾವ್ ಏನ್ ಮಾಡ್ಬೇಕು ಅಂತಾನೆ ನಮಗ್ ಗೊತ್ತಾಗ್ತಿಲ್ಲ. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅವಳಂತೂ ಹುಷಾರೇ ಆಗ್ತಿಲ್ಲ ಮಾಮ. ಆಗುತ್ತೆ ಆಗುತ್ತೆ, ಹುಷಾರಾಗುತ್ತೆ. ಮುಂದೆ ಬನ್ನಿ. ಈ ಭಂಡಾರವನ್ನ ತೆಗೆದುಕೊಳ್ಳಿ. ಇದನ್ನ ಅವಳ ಹಣೆಗಿಡಿ. ಹಾಗೆ ದಿನ ಬೆಳಿಗ್ಗೆ ಮತ್ತು ಸಂಜೆಗೆ ಇದನ್ನ ಸ್ವಲ್ಪ ನೀರಿನಲ್ಲಿ ಬೆರೆಸ್ಕೊಡಿ. ಇದರಿಂದ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ಹುಷಾರಾದ್ಮೇಲೆ ಬಿಡಾರಕ್ಕೆ ಕರ್ಕೊಂಡು ಬರ್ಬೇಕು. ಆಯ್ತು ಮಾಮ. ಸಾಹೇಬ್ರೆ, ನಿಮ್ ಹಣೆ ಬರಹ ಕುಲಾಯಿಸ್ತು. ಮಾಮ ಅವ್ರ ಮಾತುಗಳು ಎಂದೂ ಸುಳ್ಳಾಗೋದಿಲ್ಲ. ಈಗ ನೀವೇ ನೋಡಿ, ಮುಂದಿನ ಸಲ ನೀವಾಗೆ ಇಲ್ಲಿಗೆ ಬರ್ತೀರಾ. ಮಾಮ, ನೀವೇ ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೀರಾ. ನೀವೇ ನನ್ನ ಕೆಲಸನೂ ಮಾಡಿದ್ದೀರಾ. ಇದು ಬರೀ ಕಾರಣ ಆಗಿತ್ತು ಅಷ್ಟೇ ಮಾಮ. ನೋಡಿಪ್ಪ, ನೀವು ಪ್ರತಿ ಸೋಮವಾರ ಮಹಾದೇವನ ದೇವಸ್ಥಾನಕ್ಕೆ ಹೋಗ್ತಿರಲ್ವಾ? ಭಕ್ತಿಯಿಂದ ಹೋಗ್ತಿರಲ್ವಾ? ಅದೇ ನಿಮ್ಮ ಪುಣ್ಯದ ಗಂಟು. ನಿಮಗೆ ಬೇಕಾದ ಕೆಲ್ಸಕ್ಕೆ ಬರುತ್ತೆ. ಮಾಮ, ಇವತ್ತು ನಾನು ನಿಮ್ಮನ್ನ ಭೇಟಿಯಾಗಿ ತುಂಬಾ ಧನ್ಯನಾಗಿದ್ದೀನಿ.
ನಿಜ ಹೇಳಿದ್ವಿ ಮೊರೆ ನಾವು. ಬಿಡಾರ್ದವರೆಗೂ ಹೋದ್ವಿ, ಬಾಳು ಮಾಮೂನು ಭೇಟಿ ಆದ್ವಿ, ಅವ್ರನ್ನ ವಿಚಾರಣೆನೂ ಮಾಡಿದ್ವಿ. ಸಾಹೇಬ್ರೆ, ನಾನು ಮೊದ್ಲಿಂದ ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೀನಿ. ಈಗ ಅವ್ರಿಗೆ ಏನ್ ಅನ್ಸ್ತಿರ್ಬೋದು? ಹೌದು, ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಇದು ಕಾನೂನು ಅಲ್ವಾ, ನಾವು ಇದನ್ನ ಮಾಡ್ಲೇಬೇಕಾಗತ್ತೆ. ಆದ್ರೇನ್ ಮಾಡೋದು? ಅವ್ರು ಎಷ್ಟು ದೊಡ್ಡ ಸಂತರು, ಎಷ್ಟು ದೊಡ್ಡ ದೇವಮಾನವ ಅವರು. ಅವ್ರ ವಿರುದ್ಧ ಒಂದು ದೂರು ಬಂತು ಅಂತ ನಾವು ಅವರನ್ನೇ ವಿಚಾರಣೆ ಮಾಡಕ್ ಹೋದ್ವಲ್ಲ. ಸಾಹೇಬ್ರೆ, ಏನಾಗಿದೆಯೋ ಅದನ್ನ ಹೋಗ್ಲಿ ಬಿಟ್ಬಿಡಿ. ಮಾಮ ಅವ್ರು ಏನು ಹಾಗೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಮತ್ ಅವ್ರಿಗೂ ಗೊತ್ತಿದೆ ನಾವು ನಮ್ ಕೆಲಸ ಮಾಡ್ತಿದೀವಿ ಅಂತ. ಅದು ಸರಿ, ಆದ್ರೆ ನಾವು ಈ ತರ ನಡ್ಕೋಬಾರ್ದಾಗಿತ್ತು. ಸಾಹೇಬ್ರೆ, ಆದ್ರೂ ನಾವು ಅವ್ರಿಗೆ ಏನು ಹೇಳಿಲ್ಲ. ನಿಮ್ ಮೇಲೆ ಹೀಗೀಗೆ ಆರೋಪ ಇದೆ ಅಂತ. ಅದೆಲ್ಲ ನಿಜಾನ ಅಂತಾನೂ ಅವ್ರನ್ನ ಕೇಳಲಿಲ್ಲ. ನಾವು ಅವ್ರನ್ನ ಬರೀ ಭೇಟಿ ಮಾಡೋದಿಕ್ ಹೋಗಿದ್ವಿ ಅಂತ. ಆದ್ರೂ ಸಹ ಅವ್ರಿಗೆಲ್ಲ ಗೊತ್ತಾಗಿದೆ. ಅವ್ರನ್ನ ಮನ್ಸಲ್ಲಿರೋದನ್ನ ಗುರುತಿಸಿದ್ದಾರೆ. ಅದೇ ಮತ್ತೆ, ನಾವು ಅವ್ರ ಮಾತು ಕೇಳಿರ್ಲಿಲ್ಲ ಅಂದಿದ್ರೆ ಇದೆಲ್ಲ ನಮ್ ಕೈಯಾರೆ ನಾವು ಮಾಡ್ತಾನೆ ಇರ್ಲಿಲ್ಲ. ಸಾಹೇಬ್ರೆ, ನನಗ್ ಮೊದ್ಲಿಂದನೂ ಹೀಗೆ ಅನಿಸ್ತಾ ಇತ್ತು, ಆ ಇಬ್ರು ಗಂಡ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಲ್ಲ, ಬಾಳು ಮಾಮ ಅಂತ ದೇವತಾ ಮನುಷ್ಯರು ಹೀಗೆಲ್ಲ ಮಾಡಕ್ ಸಾಧ್ಯನಾ? ಸಾಹೇಬ್ರೆ, ನಿಮ್ಗೂ ನಿಜ ಹೇಳ, ನಷ್ಟ ತುಂಬಿ ಕೊಡುವ ಕಾರಣ ಹೇಳಿ ಮಾಮ ಅವ್ರ ಕಡೆಯಿಂದ ಅವರು ದುಡ್ಡು ಬೇಕಾಗಿದೆ. ಹೌದು, ನನಗೂ ಅದು ಅರ್ಥ ಆಗಿದೆ. ಸಾಹೇಬ್ರೆ, ಈಗ ನಾವ್ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡೋದು ಅಂದ್ರೆ ಇದಕ್ಕೆಲ್ಲ ಒಂದು ಕೊನೆ ಅಂತ ಮಾಡ್ಲೇಬೇಕು ಅಲ್ವಾ? ಮತ್ತೆ ಅವ್ರಿಬ್ರು ಇನ್ನೂ ನಿಜಾನೂ ಹೇಳಿಲ್ಲ ನಮಗೆ. ಆದ್ರೆ ಸಾಹೇಬ್ರೆ, ಅವ್ರು ಏನು ನಿಜ ಏನಾಗಿದೆ ಅನ್ನೋದನ್ನ ಹೇಳ್ತಾ ಇಲ್ಲ ಅಲ್ವಾ? ಮತ್ತೆ ನಾವ ದಂಪತಿಗಳನ್ನ ಕಂಬಿ ಹಿಂದೆ ನಿಲ್ಸಿದ್ರೆ ಅದು ಹೇಗೆ ಅಂತಂದ್ರೆ ಸಾಹೇಬ್ರೆ, ನಾವೇನಾದ್ರೂ ಅವ್ರನ್ನ ಜೈಲಿಗೆ ಹಾಕಿದ್ರೆ ಅವ್ರು ಹೆದರ್ಕೋತಾರೆ, ಮತ್ತೆ ನಿಜ ಏನಿದೆಯೋ ಅದನ್ನೇ ಹೇಳ್ತಾರೆ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ. ಒಂದ್ ಕೆಲ್ಸ ಮಾಡು, ಅವ್ರನ್ನ ಪೊಲೀಸ್ ಠಾಣೆಗೆ ಬರ್ಬೇಕು ಅಂತ ಸಂದೇಶ ಕೊಡು. ಆಯ್ತು ಸಾಹೇಬ್ರೆ. ಮಾಮ, ನೀವೇನೇ ಹೇಳಿ, ದೇವ್ರ ಕೋಲಿಗೆ ಯಾವುದೇ ಶಬ್ದ ಇರಲ್ಲ ಅಂತ ಹೇಳ್ತಾರಲ್ವಾ? ಅವರೆಲ್ಲ ಸೇರಿ ಏನೇನೋ ಹೇಳಿದ್ರು ಕೂಡ ಅದು ಸುಳ್ಳು ಅಂತ ರುಜುವಾತಾಯ್ತು. ಹೌದು ಮಾಮ, ಪೊಲೀಸರು ಬಿಡಾರಕ್ಕೆ ಮೊದಲನೇ ಸಾರಿ ಬಂದಿದ್ರು. ಬರೀ ನಿಮ್ ಹೆಸರನ್ನಷ್ಟೇ ಹೇಳ್ತಿದ್ರು. ಆಮೇಲೆ ಅವ್ರಿಗೆ ಭಕ್ತಿ ಬಂತು. ಅದು ಹೇಗೆ ಅಂತಂದ್ರೆ, ಸತ್ಯವಾಗಿದ್ದು ಯಾವ ಪರಿಸ್ಥಿತಿಯಲ್ಲೂ ಅದು ಸತ್ಯವೇ ಹೌದು. ಸುಳ್ಳನ್ನು ಎಂದು ಜೋರು ಮಾಡಿ ಸತ್ಯ ಮಾಡಕ್ ಆಗೋದಿಲ್ಲ. ಆ ಕಳ್ಳರಿಗನ್ಸಿರ್ಬೋದು ಇವರೇನು ಅಂತ. ಏನಾದ್ರೂ ಆಗ್ತಿದ್ರೆ ಆಗ್ಲಿ, ಇಲ್ಲ ಅಂತಂದ್ರೆ ಹೀಗೆ ಇರ್ಲಿ ಬಿಡಿ ಅಂತ. ಈಗ ಆ ಸೂರ್ಯೋದೇವ ಆಕಾಶದಲ್ಲಿ ಇದಾನಲ್ವಾ, ಅವನಿಗೇನು ನೀನು ಉದಯಿಸಬೇಕು ಅಥವಾ ಮುಳುಗಬೇಕು ಅಂತ ನಾವು ಪುರಾವೆ ಏನಾದ್ರು ತೋರಿಸ್ಬೇಕಾ? ಇಲ್ಲಿ ಇಲ್ಲ ಅಲ್ವಾ? ಅವನು ಇದಾನೆ, ಅದು ಕಾಣಿಸುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆ ಜನರಿಗೇನು ದುಡ್ಡು ಬೇಕಾಗಿತ್ತು. ಹಾಗಿದ್ಮೇಲೆ ಕಷ್ಟ ಪಡಬೇಕು, ಬೆವರು ಸುರಿಸಬೇಕು, ಸಂತರಿಗೆ ಉಪಚಾರ ಮಾಡಬೇಕು, ಭಕ್ತಿ ಮಾಡಬೇಕು, ಅದರಿಂದ ಪುಣ್ಯದ ಗಂಟನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಆಗೆಲ್ಲೋ ದುಡ್ಡು ಸಿಗುತ್ತೆ ಅವ್ರಿಗೆ. ಮತ್ತೆ ಅದೇ ದುಡ್ಡು ನಿಜವಾಗಿದ್ದು ಆಗಿರುತ್ತೆ, ಅದೆಂದು ಸುಳ್ಳಾಗೋದಿಲ್ಲ. ಈ ಜನರಿಗೆ ಹೇಗೆ ಅಂತಂದ್ರೆ, ಸುಲಭ ಮಾರ್ಗದಲ್ಲಿ ದುಡ್ಡು ಬೇಕು, ಇವರಿಗೆಲ್ಲ ಹಾಗೆ ಸುಳ್ಳು ಹೇಳಿ ದುಡ್ಡು ಗಳಿಸುವ ಚಟ ಇರುತ್ತೆ. ಮತ್ತೆ ಅಂತಹ ದುಡ್ಡು ಎಂದು ನಮ್ಮ ಹತ್ರ ನಿಲ್ಲೋದಿಲ್ಲ. ಮಾಮ, ಆ ಗಂಡ ಹೆಂಡತಿ ಇಬ್ರು ಇಂಥದೇ ಕೆಲಸ ಮಾಡ್ತಿರ್ಬೋದು. ಇಲ್ಲ ಅಂದ್ರೆ ಏನು? ಯಾವಾಗಲೂ ಸುಳ್ಳು ಮಾತಾಡೋದು, ಅವ್ರಿಗೆ ಮೋಸ ಮಾಡೋ, ಇವರಿಗೆ ಮೋಸ ಮಾಡು ಅಷ್ಟೇ. ಮತ್ತೆ ಹಾಗೆ ದುಡ್ಡು ಸಿಗತ್ತೆ ಅಂತಂದ್ರೆ ಎಷ್ಟು ಎಳೆದುಕೊಳ್ಳೋಕಾಗುತ್ತೆ ಅಷ್ಟು ಎಳೆಯೋದು. ಮತ್ ಇಂತಹ ಜನರ ಕೆಲಸ ಅಷ್ಟೇ ನೋಡಿ. ನಾನ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಕೆಟ್ಟ ಮಾರ್ಗದಿಂದ ಮೋಸ ಮಾಡಿ ದುಡ್ದಿರುವ ದುಡ್ಡು ನಿಜವಾದ ದುಡ್ಡು ಆಗಿರೋದಿಲ್ಲ. ನಮಗ ಅನಿಸ್ತಿರ್ಬಹುದು ಸುಖವಾದ ಹಾಸಿಗೆ ಮೇಲೆ ಹೊರಳಾಡ್ತಿದೀವಿ ಅಂತ, ಆದ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಅಂತಹ ದುಡ್ಡು ಯಾವ್ದಾದ್ರೂ ಮಾರ್ಗದಿಂದ ನಿಮ್ಗೆ ತೊಂದರೆಯನ್ನ ಕೊಡ್ತಾನೆ ಇರುತ್ತೆ. ದುಃಖ ಸುಖ ಎಲ್ಲ ಇರುತ್ತೆ. ನಿಜಾನೇ ಮಾಮ, ನಾವು ನೋಡ್ತಾನೆ ಇದೀವಿ ಅಲ್ವಾ.
ಅಯ್ಯೋ ನಾವ್ ಇಲ್ಲಿಗೆ ಬಂದಿರೋದಕ್ಕೆ ನಿಮ್ ಸೇವೆ ಮಾಡೋ ಅವಕಾಶ ಸಿಕ್ತು. ಕಷ್ಟಪಡ್ತಿದ್ದೀನಿ, ದುಡ್ಡು ಬರ್ತಿದೆ, 2 ತುತ್ತು ಊಟ ಮಾಡ್ತಿದ್ದೀನಿ. ಹೌದು ಮಾಮ, ನಾವ್ ಇಲ್ಲಿಗೆ ಬಂದ್ಮೇಲೆ ಯಾವ ಯೋಚನೆ ಕೂಡ ಬರ್ತಿಲ್ಲ. ಯಾವ ಯೋಚನೆ ಇಲ್ಲ, ಏನು ಚಿಂತೆ ಇಲ್ಲ. ಕೆಲಸ ಮಾಡೋದ್ರಲ್ಲಿ ದಿನ ಹಾಗೆ ಕಳೆದು ಹೋಗುತ್ತೆ. ನಾನ್ ನಿಮ್ಗೆ ಅದನ್ನೇ ಹೇಳ್ತೀನ್ರಪ್ಪ. ಸುಳ್ಳು ಹೇಳಿ ಅಥವಾ ಜನರಿಗೆ ಮೋಸ ಮಾಡಿ ಪಡೆದಿರೋ ದುಡ್ಡು ಇರುತ್ತಲ್ಲ, ಅಂತಹ ದುಡ್ಡಿಂದ ನಿಮಗೆ ಸುಖವಾದ ನಿದ್ದೆ ಬರ್ತಿಲ್ಲ ಅಂತಂದ್ರೆ, ಮತ್ತೆ ನಿಮ್ಮ ಮಗ ಸುಖವಾಗಿಲ್ಲ ಅಂತಂದ್ರೆ ಅದನ್ನೇ ನೆಕ್ಕಬೇಕೇನು ನಾವು? ಅದರಿಂದ ಉಪಯೋಗ ಏನು? ಹೌದು ಮಾಮ, ನಿಜಾನೇ. ಏನಪ್ಪಾ ಅಂತಂದ್ರೆ, ನಮ್ಮಿಂದ ತಪ್ಪಾಗಿದೆ ಅಂತ ಮನಸ್ಸಿಗೆ ಅನಿಸ್ಬೇಕು. ತಪ್ಪು ಒಪ್ಕೊಳ್ಳೋದಕ್ಕೂ ದೊಡ್ಡ ಮನಸ್ಸು ಬೇಕಾಗುತ್ತೆ. ಸುಮ್ನೆ ನಮಗ್ ಕಾಣಿಸ್ಲಿ ಅಂತ ನನ್ನಿಂದ ತಪ್ಪಾಯ್ತು ಅಂತ ಹೇಳೋದ? ಹೌದು, ಸುಮ್ನೆ ನಮ್ಗೆ ಕಾಣಿಸ್ಲಿ ಅಂತ ನನ್ನಿಂದ ತಪ್ಪಾಯ್ತು ಅಂತ ಹೇಳೋದು, ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳಿ? ಈ ಜನರ ಅಂತಹ ತೋರಿಕೆಯ ಭಕ್ತಿ ಯಾವ ಉಪಯೋಗದ್ದು? ಕೇಳ್ರಪ್ಪ, ಅಂತಂದ್ರೆ ನಾವ್ ಇವತ್ತಿದೀವಿ, ನಾಳೆ ಇಲ್ಲ. ತಿರ್ಗಾಡೋ ಜನ ನಾವು ಕುರಿಗಳನ್ನ ಕರ್ಕೊಂಡು ನಾಳೆ ಎಲ್ಲಿಗೆ ಹೋಗ್ತೀವಿ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತೀನಿ, ನಾವ್ ಎಲ್ಲಿವರೆಗೂ ಇಲ್ಲಿರ್ತೀವಿ ಅಲ್ಲಿವರೆಗೂ ಮಾತ್ರ ಅವ್ರಿಗೆ ಅವಕಾಶ ಕೊಡೋದು. ಮತ್ತೆ ಅವ್ರೇನಾದ್ರೂ ಈ ಅವಕಾಶ ಕಳೆದುಕೊಂಡ್ರು ಅಂತಂದ್ರೆ ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಹೇಳಕ್ ಆಗೋದಿಲ್ಲ. ಏನ್ರಿ, ಮಾಮ ಹೇಳ್ದ ಹಾಗೆ ನಾವು ಇವತ್ತೇ ದೇವಸ್ಥಾನಕ್ಕೆ ಹೋಗ್ ಬರ್ಬೇಕು. ಅಮ್ಮ, ಮಾಮ ಅವರು ಇವತ್ತೇ ದೇವಸ್ಥಾನಕ್ಕೆ ಹೋಗಕ್ ಹೇಳಿದ್ರು ಅಲ್ವಾ? ಅರೆ ಹೌದಪ್ಪ, ಆದ್ರೆ ಹೀಗೆ ಹೇಗ್ ಹೋಗೋದ್ ದೇವಸ್ಥಾನಕ್ಕೆ? ಏನಾದ್ರೂ ಸಿಹಿ ಪದಾರ್ಥ ತಗೊಂಡ್ ಹೋಗ್ಬೇಕಲ್ವಾ? ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ಧೋತ್ರದ ಬಟ್ಟೆನೂ ತಗೊಂಡ್ ಹೋಗೋಣ. ಅದನ್ನೆಲ್ಲ ತಗೊಂಡ್ ಹೋಗೋದಕ್ಕೆ ನಿನ್ನ ಹತ್ರ ದುಡ್ಡಿದ್ಯಾ? ರೀ, ಒಂದ್ ಪಂಚೆ ಬಟ್ಟೆನಾದ್ರೂ ತಗೊಂಡ್ ಹೋಗೋಣ. ನಾನು ದೀಪಕ್ಕೆ ಬತ್ತಿ ಹೊಂದಿಸ್ಕೋತೀನಿ. ಹಾಗೇನೆ ಊದಿನ ಕಡ್ಡಿನೂ ತಗೊಂಡ್ ಹೋಗೋಣ. ರೀ, ನನ್ ತಲೆಲಿ ಏನಿದೆ ಅಂದ್ರೆ, ಅಲ್ಲಿಗೆ ಹೋದ್ಮೇಲೆ ಒಂದ್ ಒಲೆ ಹಚ್ಚಿ ಪ್ರಸಾದ ಮಾಡಿ ಹಂಚೋಣ ಅಂತ. ನೀನ್ ತುಂಬಾ ದೂರದ ಕನ್ಸ್ ಕಾಣ್ತಿದ್ಯಾ ಬಿಡು. ಅಪ್ಪ, ಹೀಗ್ ಮಾಡಕ್ಕೆ ಮಾಮ ಹೇಳಿದ್ರಲ್ವಾ? ಮತ್ತೆ ಹೇಗಾಗುತ್ತೋ ಹಾಗ್ ಮಾಡೋಣ. ಅದ್ರಿಂದ ಆಶೀರ್ವಾದ ಸಿಗುತ್ತೆ. ನೀನೀಗ ತುಂಬಾನೇ ಮಾತಾಡ್ತಿದ್ಯಾ ಕಣ. ಅದ್ ಹಾಗಲ್ಲಪ್ಪ, ಮಾಮ ಏನ್ ಹೇಳಿದ್ದಾರೆ ಅನ್ನೋದು ನಿಮಗ್ ನೆನ್ಪಿದೆಯೋ ಇಲ್ವೋ? ಅವ್ರು ಹೇಳಿದ್ದಾರೆ, ದೇವ್ರು ನಿನ್ ಕೈಯಲ್ಲಿ ಬರವಣಿಗೆ ಕೊಟ್ಟಿದ್ದಾನೆ ಅಂತ, ಅದನ್ನ ಸರಿಯಾಗಿ ಉಪಯೋಗಿಸ್ಕೋ ಅಂತ. ಅದರ ಅರ್ಥ ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಹೋಗು ಅಂತ. ಈಗ ನಾನು ಓದೋದಕ್ಕೆ ಇದು ಒಳ್ಳೆ ದಾರಿ. ನಾನು ಹೀಗೆ ಕೆಲಸ ಮಾಡ್ತಿದ್ರೆ ನನಗೆ ಓದಕ್ಕೆ ಆಗಲ್ಲ. ನನಗೆ ಒಳ್ಳೆ ಶಿಕ್ಷಣ ಬೇಕು ಅಪ್ಪ. ಸರಿನಪ್ಪ, ನಾನ್ ಮಾಮ ಅವ್ರು ಹೇಳ್ದಾಗೆ ಕೇಳ್ತೀನಿ. ನಿನಗದ್ರಿಂದ ಒಳ್ಳೇದಾಗೋದಾದ್ರೆ ನಮ್ಗೇನೂ ಇಲ್ಲ. ನಿನ್ ಮನ್ಸಿನ ಪ್ರಕಾರನೇ ಆಗ್ಲಿ. ರೀ, ನೀವ್ ನಿಜ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು, ನಾನೀಗ ನಿರ್ಧಾರ ಮಾಡಿದ್ದೀನಿ. ನಾವ್ ಹೇಗ್ ಜೀವನ ನಡೆಸ್ತಾ ಇದೀವೋ ಹಾಗೆ ನಿನ್ ಜೀವನ ಆಗೋದ್ ಬೇಡ. ಅದು ದೇವ್ರ ಬಾಯಿಂದ ನಿನ್ ಶಿಕ್ಷಣ ಆಗ್ಬೇಕು ಅಂತ ಬಂದಿದೆ. ನಿನ್ ಶಿಕ್ಷಣ ಪಡಿ. ಅಪ್ಪ, ಇದ್ ನಿಮ್ಗೆ ಅರ್ಥ ಆಯ್ತು ಅಂತ ನನಗ್ ತುಂಬಾ ಖುಷಿ ಆಗ್ತಿದೆ. ಅರೆ, ನಾನ್ ತುಂಬಾ ಕಷ್ಟದ ದಿನಗಳು ನೋಡಿದೀನಿ. ದುಡ್ಡು ಗಳಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಸುಲಭದ ಮಾತಲ್ಲ ಕಣೋ. ಅರೆ, ನೀನಿನ್ನೂ ತುಂಬಾ ಸಣ್ಣವನು. ನಿನಗಿನ್ನೂ ಇದೆಲ್ಲ ಅರ್ಥ ಆಗೋದಿಲ್ಲ. ನೀನ್ ಚೆನ್ನಾಗಿ ಕಲ್ತು ದೊಡ್ಡವನಾದ್ರೆ ಅದರಿಂದ ನಮ್ಗೆ ಆನಂದ ಸಿಗತ್ತೆ. ನನಗೆ ಜಗತ್ತಿನ ಅನುಭವ ಇದೆ. ಏನು ಅಂತ ಹೇಳಿ ನಿನ್ಗೆ? ಏನ್ರಿ, ನಮ್ ಮಗ ಕಷ್ಟ ಪಡ್ತಾ ಇದ್ದಾನೆ. ಅವನ್ಗೀಗ ಆಶೀರ್ವಾದನೂ ಸಿಕ್ಕಿದೆ. ಈಗ ಅವನು ದೊಡ್ಡವನಾಗ್ತಿದ್ದಾನೆ. ರೀ, ನಾವ್ ಹೇಗೋ ಇಷ್ಟ ದಿನ ಕಷ್ಟಪಟ್ಟಿದೀವಿ. ಇನ್ನೊಂದ್ ಸ್ವಲ್ಪ ದಿನ ಹೀಗೆ ಕಳೆದ್ರಾಯ್ತು. ಮಗನ್ಗೆ ಒಳ್ಳೆ ಶಿಕ್ಷಣ ಕಲಿಸ್ಬೇಕು. ಆಗ ನಮ್ ಭುಜದ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸರಿ, ನಾನು ಆ ಗಡ್ಗೆನಲ್ಲಿ 2 ರೂಪಾಯಿ ಇಟ್ಟಿದ್ದೀನಿ. ಆದ್ರೆ ಯಾವಾಗ?
ಹಾಗೆ ಇಟ್ಟಿದ್ನೆ. ನಿಮ್ಗೆ ಅದೇನ್ ತರೋದಿದ್ಯೋ ಅದನ್ನ ತಗೊಂಡ್ ಬನ್ನಿ. ಮತ್ತೆ ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಎಲ್ರೂ ಒಟ್ಟಿಗೆ ಹೋಗೋಣ. ಅಪ್ಪ, ನಾಳೆ ಶಾಲೆಗೆ ರಜೆ ಇದೆ, ನಾಳೆನೆ ಹೋಗಣ್ವಾ? ಸಾಹೇಬ್ರೆ, ಕುರಿಗಳು ಮೊದ್ಲು ಇಲ್ಲಿಗೆ ಬಂದಿದ್ವು, ಹಾಗೆ ಮೇಯ್ತಾ ಮೇಯ್ತಾ ಒಳಗಡೆ ಹೋದ್ವು. ಅರೆ, ಬೆಳೆ ಎಲ್ಲ ಹಾಗೆ ಕಾಣ್ತಿದ್ಯಲ್ಲ. ಅಯ್ಯೋ ಸಾಹೇಬ್ರೆ, ಕೆಳಗಡೆ ಬೆಳೆಗಳನ್ನೆಲ್ಲ ತಿನ್ಬಿಟ್ಟಿದ್ದಾವೆ. ಎಷ್ಟು ಬೆಳೆ ತಿಂದಿದ್ದಾವೆ? ಒಂದು 10 ಇರ್ಬಹುದು. ಸಾಹೇಬ್ರೆ, ಇವನು ಒಂದ್ಸಲ ಒಂದ್ ಹೇಳ್ತಾರೆ, ಇನ್ನೊಂದ್ಸಲ ಇನ್ನೊಂದ್ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡು, ಸುಳ್ಳು ಹೇಳ್ಬೇಡ ನೀನ್ ನನ್ನ ಹತ್ರ. ನಿಜ ಏನಿದೆಯೋ ಅದನ್ನ ಹೇಳು. ರೀ ಸಾಹೇಬ್ರೆ, ನಾವ್ ನಿಜಾನೇ ಹೇಳ್ತಿದೀವಿ. ಏ ದಡ್ಡ, ನೀನು ನಿನ್ ಬೆಳೆನ ತಿಂದಿದ್ದಾವೆ ಅಂದೆ, ಆದ್ರೆ ಬೆಳೆ ಎಲ್ಲ ಹಾಗೆ ಇದೆ. ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ ಇಲ್ಲ 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 ಸಾಹೇಬ್ರೆ, ಅವು ಮೇಲಿನ ಅಂಗಳದಲ್ಲೂ ತಿಂದಿದ್ದಾವೆ. ಒಂದ್ಸಲ ಇಲ್ಲಿ ತಿಂತು ಅಂತ್ಯಾ, ಒಂದ್ಸಲ ಅಲ್ಲಿ ತಿಂತು ಅಂತ್ಯಾ. ಹಾ, ಸಾಹೇಬ್ರೆ, ಇವನ್ ಹೇಳ್ತಿರೋದ್ರ ಮೇಲೆ ನಂಗೆ ಸಂಶಯ ಬರ್ತಿದೆ. ದೇವ್ರೆ, ಬಾಳು ಮಾಮ ನಿನ್ನ ಹತ್ರ ಹೇಳ್ ಕಳ್ಸಿದಾರೆ. ಈ ಬಡವರು ಏನ್ ಅರ್ಪಣೆ ಮಾಡ್ತಾರೋ ಅದನ್ನ ಸಂತೋಷದಿಂದ ಸ್ವೀಕರಿಸು. ನಮ್ ಮೇಲೆ ನಿನ್ ಕೃಪೆ ಇರ್ಲಿ ದೇವ್ರೆ. ನಮ್ ಜೀವನ ಏನೋ ಹೀಗೆ ಕಳೀತು, ಆದ್ರೆ ನನ್ ಮಗನ್ನ ಕಾಪಾಡು ದೇವ್ರೆ. ಅವನಿಗೆ ಒಳ್ಳೆ ಶಿಕ್ಷಣ ಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಇರ್ಲಿ. ನಾವು ಕಷ್ಟಪಟ್ಟಾಗೆ ಅವನಿಗೆ ಆಗದ್ ಬೇಡ. ಅವನು ಕಷ್ಟಪಟ್ಟು ಓದ್ತಿದ್ದಾನೆ, ನಿನ್ನ ಆಶೀರ್ವಾದ ಇರ್ಲಿ. ದೇವ್ರೆ, ನನ್ ಕಣ್ಗಳು ಹೊರಟೋಗಿದೆ, ಆದ್ರೆ ನನಗದ್ರಿಂದ ಏನ್ ತೊಂದರೆ ಇಲ್ಲ. ನಾನು ಸಾಕಷ್ಟು ಅನುಭವಿಸಿದ್ದೀನಿ, ನನಗಷ್ಟು ಸಾಕು. ನನ್ ಪೂರ್ವ ಜನ್ಮದ ಕರ್ಮ ಇರ್ಬೋದು, ಮತ್ತೆ ಈ ಜನ್ಮದಲ್ಲೂ ಅದು ಹೀಗೆ ಆಗಿದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆದ್ರೆ ದೇವ್ರೆ, ನನ್ನ ಮಗನಿಗೆ ತೊಂದರೆ ಆದ್ರೆ ಅಥವಾ ದುಃಖ ಆದ್ರೆ ನಾನ್ ನಿನ್ ಮೇಲೆ ಕೋಪ ಮಾಡ್ಕೋತೀನಿ ನೋಡು. ನಮ್ಗದೆಷ್ಟು ತೊಂದರೆ ಆಗೋದಿತ್ತೋ ಆಯ್ತು, ಅದೆಲ್ಲ ಮುಗೀತು. ಆದ್ರೆ ಈಗ ನನ್ನ ಮಗನಿಗೆ ಸುಖದ ದಿನಗಳು ಬರ್ಲಿ. ಇಲ್ಲ ಅಂದ್ರೆ ನಾವಿಷ್ಟು ದಿನ ಕಷ್ಟಪಟ್ಟು ಏನು ಉಪಯೋಗ? ಆ ಮಾಮ ಅವ್ರು ಹೇಳಿದ್ರು ಅಂತ ನಾವಿಲ್ಲಿ ಕಷ್ಟ ಪಟ್ಕೊಂಡ್ ಬಂದಿದ್ದೀವಿ. ಇಲ್ಲಾಂದ್ರೆ ನಾನು ಇಲ್ಲಿಗೆ ಬರೋನೇ ಇರ್ಲಿಲ್ಲ. ನಾನು ಯಾಕೆ ನಿನಗೆ ನಮಸ್ಕಾರ ಮಾಡ್ಬೇಕು? ನೀನೇ ನಮ್ಮ ಮಾತನ್ನ ಕೇಳೋದಿಲ್ವಲ್ಲ. ಈಗ ಮಾಮ ಅವ್ರು ಹೇಳಿದ್ರು ಅಂತ ಇಲ್ಲಿ ಗಂಟ ಬಂದಿದ್ದೀನಿ. ಈಗ್ಲಾದ್ರೂ ಏನಾದ್ರೂ ಒಂದ್ ಒಳ್ಳೇದ್ ಮಾಡಪ್ಪ. ಅಪ್ಪ, ಎಷ್ಟು ಅಂತ ಕೇಳ್ಕೊತೀರಾ? ಮಾಮ ಇಲ್ಲಿ ಬರೀ ಪೂಜೆ ಮಾಡಕ್ ಹೇಳಿದ್ರು ಅಲ್ವಾ? ಈಗ ಪೂಜೆ ಆಯ್ತು ಅಲ್ವಾ?
ಇನ್ನು ನಮಸ್ಕಾರ ಮಾಡಿ ಹೊರಡನ್ವಾ? ಅದ್ ಹಾಗಲ್ವೋ ಮಗನೇ, ದೇವ್ರನ್ನ ಕೇಳ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಅವ್ನಿಗೆ ಹೇಗ್ ಗೊತ್ತಾಗ್ಬೇಕು? ಹಾ, ಬರೀ ಹಾಗೆ ನಮಸ್ಕಾರ ಮಾಡಿ ಹೋದ್ರೆ ಅವನು ಅನ್ಕೋತಾನೆ ಅವ್ರು ಬಂದ್ರು ಮತ್ತೆ ಹಾಗೆ ಹೋದ್ರು ಅಂತ. ಹಾಗೂ ಇರುತ್ತೆ ಅಪ್ಪ. ಹೌದಪ್ಪ, ನಾವು ಮನುಷ್ಯರ ಜೊತೆ ಹೇಗ್ ಮಾತಾಡ್ತೀವೋ ಹಾಗೆ ದೇವ್ರ ಜೊತೆನೂ ಮಾತಾಡ್ಬೇಕು, ಆಗ ದೇವ್ರಿಗೆ ಗೊತ್ತಾಗತ್ತೆ. ಸರಿ ಸರಿ, ಈಗ ನಾವು ಹೊರಡನ್ವಾ? ಹೌದು, ಬನ್ನಿ ಹೋಗೋಣ. ಸಾಹೇಬ್ರೆ, ಅವರಿಬ್ರು ಬಂದಿದ್ದಾರೆ. ಓ, ಬಂದ್ರಾ? ಕರೀರಿ ಒಳಗಡೆ. ಬನ್ರಪ್ಪ, ಒಳಗ್ ಬನ್ನಿ. ಸಾಹೇಬ್ರೆ, ಮುಂದೆ ಇನ್ನೇನ್ ಮಾಡ್ಬೇಕು? ಸಾಹೇಬ್ರೆ, ನೀವೇ ನಮಗ್ ನ್ಯಾಯ ಕೊಡಿಸ್ಬೇಕು. ಎಷ್ಟು ನಷ್ಟ ತುಂಬಿಕೊಡ್ಬೇಕು ನಿಮಗೆ? ಈಗ ಅದನ್ನ ನೀವೇ ಹೇಳಿ ಸಾಹೇಬ್ರೆ, ನೀವೇ ಎಲ್ಲ ನೋಡಿದ್ದೀರಲ್ವಾ, ನೀವೇ ಏನಾದ್ರೂ ನಿರ್ಧಾರ ಮಾಡಬಹುದಲ್ವಾ? ಹೌದು, ನಿರ್ಧಾರ ಮಾಡಿದೀವಿ. ಮತ್ತೆ ನೀವೇ ಹೇಳಿ ಸಾಹೇಬ್ರೆ. ನಾವೀಗ ನಿರ್ಧಾರ ಮಾಡಿದೀವಿ, ಯಾರು ಒಳ್ಳೆ ಜನರಿಗೆ ತೊಂದರೆ ಕೊಡ್ತಾರೋ, ಯಾರು ಸುಮ್ಮನೆ ಸುಳ್ಳು ಹೇಳ್ತಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಸಾಹೇಬ್ರೆ, ಇದೇನ್ ಹೇಳ್ತಿದ್ದೀರಾ ನೀವು? ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇನ್ನು ನಿಮಗೆ ಅರ್ಥ ಆಗಿಲ್ವಾ? ಅಯ್ಯೋ ಸಾಹೇಬ್ರೆ, ನೀವ್ ನನಗೆ ನಷ್ಟ ಆಗಿದ್ದಕ್ಕೆ ಪರಿಹಾರ ಕೊಡೋರಿದ್ರೆ ಅಲ್ವಾ, ಮತ್ತೆ ಈಗ ನೀವು ಹೀಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವು ನಿಮ್ ಬಗ್ಗೆ ತುಂಬಾ ವಿಚಾರಣೆ ಮಾಡಿದೀವಿ. ಊರಿಗೆ ಹೊಸಬ್ರು ಬಂದ್ರೆ ನೀವ್ ಹೇಗ್ ಮೋಸ ಮಾಡ್ತೀರಾ ಅಂತ ನಮಗೆ ಗೊತ್ತಾಗಿದೆ. ಬಾಳು ಮಾಮನಂತ ದೇವಮಾನರ ಬಗ್ಗೆ ಆರೋಪ ಮಾಡ್ತೀರಾ. ಏನ್ ಅನ್ಕೊಂಡಿದ್ದೀರಾ? ನಿಮ್ ಮಾಟ ಯಾರಿಗೂ ಗೊತ್ತಾಗಲ್ಲ ಅಂತನಾ? ನೀವ್ ಇದಕ್ಕೂ ಮೊದಲು ಏನೇನ್ ಮಾಡಿದ್ರ ಅದೆಲ್ಲದಕ್ಕೂ ಸಾಕ್ಷಿ ಸಿಕ್ಕಿದೆ. ಸಾಹೇಬ್ರೆ, ಸಾಹೇಬ್ರೆ, ನಮ್ಮಿಂದ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ ನಮ್ಮಿಬ್ರನ್ನ. ಇದಕ್ ಮೊದ್ಲು ಯಾರ್ಯಾರಿಗೆ ಮೋಸ ಮಾಡಿದ್ದೀರಾ? ಎಷ್ಟು ದುಡ್ಡು ತಗೊಂಡಿದ್ದೀರಾ? ಸಾಹೇಬ್ರೆ, ಈಗ ನಮ್ಮ ಹತ್ರ ಯಾವ ದುಡ್ಡು ಇಲ್ಲ. ಇಲ್ವಾ? ಮೋಸ ಮಾಡಿದವ್ರಿಗೆಲ್ಲ ಕೊಡ್ಲೇಬೇಕಾಗತ್ತೆ. ಸಾಹೇಬ್ರೆ, ನಮ್ಮನ್ನು ಹೋಗೋಕ್ ಬಿಡಿ. ಇನ್ ಮುಂದೆ ಹೀಗೆಲ್ಲ ನಾವೇನು ಮಾಡೋದಿಲ್ಲ. ಇಲ್ಲಿ ನೋಡಿ, ಈಗಿಂದೀಗ್ಲೇ ನೀವು ಮಾಮೂನ್ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಬಿಡಲ್ಲ ನಿಮ್ಮನ್ನ. ಇವತ್ತು ರಾತ್ರಿ ಒಳಗೆ ನಿಮ್ಮನ್ನ ಒದ್ದೊಳಗಡೆ ಹಾಕ್ತೀನಿ. ಪುಣ್ಯ ಅಂದ್ಕೊಳ್ಳಿ, ಬಾಳು ಮಾಮ ನಿಮ್ಮನ್ನ ಹಾಗೆ ಬಿಟ್ಟಿದ್ದಾರೆ. ಸಾಹೇಬ್ರೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, ನಾವೀಗ್ಲೇ ಹೋಗಿ ಬಾಳು ಮಾಮ ಅವ್ರ ಹತ್ರ ಕ್ಷಮೆ ಕೇಳ್ತೀವಿ. ಹೌದಾ? ಏನ್ರಪ್ಪ, ಏನ್ ನಡೀತಿದೆ? ಏನು ಇಲ್ಲ ಮಾಮ. ಏನು ಇಲ್ಲ ಅಂತಂದ್ರೇನು? ಸುಮ್ನೆ ಇಲ್ಲಿ ಹರಟೆ ಹೊಡಿತಾ ನಿಂತಿದ್ದೀರ ಎಲ್ಲ ಕೆಲ್ಸಗಳನ್ನ ಬಿಟ್ಟು. ನೋಡಿ ಮಾಮ, ಇವರೆಲ್ಲ ಹೇಳ್ತಾ ಇದ್ರು ಅವ್ರಿಬ್ರನ್ನ ವಿಚಾರಣೆಗೋಸ್ಕರ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಅವರಿಬ್ರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಹೋಗ್ಲಿ ಬಿಡಿ, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ? ಪೊಲೀಸರು ತಮ್ಮ ತಮ್ಮ ಕೆಲಸ ಮಾಡ್ತಿದಾರಪ್ಪ. ಆದ್ರೆ ಮಾಮ, ಅವರಿಬ್ರಿಗೂ ಗೊತ್ತಿರ್ಬೇಕು ಅಲ್ವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಮಾಮ, ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ.
ಠಾಣೆಗೆ ಹೋಗಿ ಬರ್ತಿದ್ದಾರೆ ಅಂತ ಆಯ್ತು ಮಾಮ. ಮಾಮ, ಈ ಸಲ ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ ಮಾಮ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ತೀನಿ, ಅವ್ರು ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ ನಾನು. ಬಾಪೋ, ಇದು ಈ ಮಾಮನ ಬಿಡಾರ. ಈ ಬಿಡಾರ ಎಲ್ಲರ ಸಲುವಾಗಿ ತೆಗೆದಿದೆ. ಆದ್ರೆ ಮಾಮ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ನಾವ್ಯಾಕೆ ಅವ್ರ ಮಾತು ಕೇಳ್ಬೇಕು ಹೇಳಿ? ಏನ್ರಪ್ಪ, ನಿಮ್ದಿನ್ನೂ ಮಾತಾಡೋದು ಉಳ್ದಿದ್ಯಾ? ಇಲ್ಲ, ಹಾಗೇನೂ ಇಲ್ಲ. ಅಯ್ಯೋ, ಮತ್ತೆ ನೀವ್ಯಾಕೆ ಬಂದಿದ್ದೀರಾ ಬಿಡಾರಕ್ಕೆ? ಇನ್ನೇನಾದ್ರೂ ಆರೋಪ ಮಾಡೋದಿದ್ಯಾ? ಮಾಮ, ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮಾಮ. ಹೌದು ಮಾಮ, ನಾವು ನಿಮ್ಗೆ ಇಲ್ದೇ ಇರೋ ಅಪವಾದ ಮಾಡಿದ್ವಿ, ಸುಳ್ಳಾರೋಪ ಮಾಡಿದ್ವಿ. ನಮ್ ತಪ್ಪು ನಮಗ್ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು. ಮಾಮ, ನಿಮ್ಮಂತ ದೇವ ಮನುಷ್ಯ ನಮ್ಮ ಊರಿಗೆ ಬಂದಿದ್ದೀರಾ. ನಾವು ಬಿಡಾರಕ್ಕೆ ಬಂದು ನಿಮ್ ಸೇವೆ ಮಾಡೋದನ್ನ ಬಿಟ್ಟು ನಿಮ್ಗೆ ಮೋಸ ಮಾಡೋದಕ್ ನೋಡಿದ್ವಿ. ನನಗೆ ಒಂದು ವಿಷಯನೂ ಅರ್ಥ ಆಗ್ತಿಲ್ಲ. ನೀವಿಬ್ರು ಬಂದು ನನ್ನ ಕ್ಷಮೆಯನ್ನು ಯಾಕೆ ಕೇಳ್ತಿದ್ದೀರಾ ಅಂತ. ಅಂದ್ರೆ ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗಿದೆ, ಹೌದಲ್ವಾ? ನನ್ನ ಕುರಿಗಳು ನಿಮ್ಮ ತೋಟದಲ್ಲಿ ಹೋದ್ವು, ನಿಮ್ಮ ಬೆಳೆಗಳನ್ನ ಅವು ತಿಂದ್ಬಿಟ್ವು. ನಿಮಗೆ ತುಂಬಾ ನಷ್ಟ ಆಯ್ತು. ಮತ್ ನೀವು ಅದನ್ನ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋದ್ರಿ, ದೂರು ನೋಂದಾಯಿಸಿದ್ರಿ. ನಿಜ ಅಂದ್ರೆ ನಾನ್ ನಿಮ್ಮ ನಷ್ಟವನ್ನ ತುಂಬಿಕೊಡ್ಬೇಕು ಅಲ್ವಾ? ಇಲ್ಲ ಇಲ್ಲ ಮಾಮ, ನಮ್ಗಾಗ ಏನೂ ಗೊತ್ತಾಗ್ಲಿಲ್ಲ. ಅದು ಹೇಗಪ್ಪ? ಹೌದು ಮಾಮ, ಕುರಿಗಳು ನಮ್ ಬೆಳೆನ ತಿಂದಿಲ್ಲ ಅಂದ್ಮೇಲೆ ನಷ್ಟ ಯಾಕೆ ತುಂಬಬೇಕು? ನಾವು ನಿಮಗ್ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ವಿ, ನಿಮ್ಮಿಂದ ದುಡ್ಡು ತಗೋಬೇಕು ಅಂತ ಸುಳ್ಳು ಹೇಳ್ಬಿಟ್ವಿ. ಮಾಮ, ನಮಗ್ ನೀವ್ ಯಾವ ಶಿಕ್ಷೆ ಕೊಡ್ತಿರೋ ಕೊಡಿ. ನಾವು ತುಂಬಾ ಜನಕ್ಕೆ ಮೋಸ ಮಾಡಿದೀವಿ, ಆದ್ರೆ ಇನ್ ಮುಂದೆ ನಾವ್ ಯಾವತ್ತೂ ಹಾಗೆ ಮಾಡಲ್ಲ ಮಾಮ. ಹೌದು ಮಾಮ, ನಾವ್ ಯಾರಿಗ್ ಮೋಸ ಮಾಡಿ ದುಡ್ಡು ತಗೊಂಡಿದೀವೋ ಅವ್ರಿಗೆ ವಾಪಸ್ ಕೊಡ್ತೀವಿ. ಆದ್ರೆ ನೀವೀಗ ನಮ್ಗೆ ಕ್ಷಮೆ ಕೊಡ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಅವರು ನಮ್ಮನ್ ಬಂಧನಕ್ಕೆ ಹಾಕ್ತಾರೆ, ನಮ್ ಜೀವನ ಹಾಳಾಗ್ಬಿಡುತ್ತೆ. ಏನಮ್ಮ ಹುಡುಗಿ, ಅದು ನಿನಗೆ ಮೊದ್ಲೇ ಗೊತ್ತಾಗ್ಬೇಕಾಗಿತ್ತು. ನಿಜ ಹೇಳಬೇಕು ಅಂತಂದ್ರೆ ಇಂಥ ಕೆಟ್ಟ ಹವ್ಯಾಸದಿಂದ ನಿನ್ ಗಂಡನ ದೂರ ಇಡಬೇಕಾಗಿತ್ತು. ಅವನು ಒಳ್ಳೆ ಕೆಲಸ ಮಾಡಕ್ ಹೇಳಬೇಕಾಗಿತ್ತು. ಅದನ್ನೆಲ್ಲ ಮಾಡೋದ್ ಬಿಟ್ಟು ಜನರಿಗೆ ಮೋಸ ಮಾಡೋದಕ್ಕೆ ನೀನೇ ಅವನ ಜೊತೆಗೆ ಸೇರ್ಕೊಂಡಿದ್ಯಾ? ಅರೆ, ನಾನು ಏನ್ ಕೇಳ್ತಾ ಇದ್ದೀನಿ? ಇಲ್ಲಿ ನೋಡಿ, ಈಗ್ಲಾದ್ರೂ ನೀವು ಸುಧಾರಿಸಿ. ಇಲ್ಲಿಂದ ಮುಂದೆ ನೀವು ಜನರಿಗೆ ಮೋಸ ಮಾಡೋದನ್ನ ನಿಲ್ಸಿ. ಈ ಸಲ ನಿಮಗೆ ನಾನು ಕ್ಷಮೆ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ನಿಮಗೆ ನನ್ನಷ್ಟು ಕೆಟ್ಟವರು ಯಾರು ಇರೋದಿಲ್ಲ. ಪಾಂಡುರಂಗನ ಹೆಸರನ್ನ ಹೇಳ್ತಾ ಇರಬೇಕು, ಅದರಿಂದ ನಿಮ್ಮ ತಲೆಗೆ ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಬರುತ್ತೆ. ಹೇಳಿದ್ ಗೊತ್ತಾಯ್ತಾ? ಹೌದು ಮಾಮ, ನೀವ್ ಹೇಗೆ ಹೇಳ್ತೀರೋ ಹಾಗೆ ನಡ್ಕೋತೀವಿ. ನೀವಿನ್ ಹೊರಡಿ.
ನಡೀರಪ್ಪ ನಡೀರಿ. ಮೋಳೆ ಮಹಾರಾಜರ ಆದೇಶ ಬಂದಿದೆ. ಇನ್ನು ನಮ್ಮ ಬಿಡಾರವನ್ನು ಇಲ್ಲಿಂದ ತೆಗೆಯೋ ಸಮಯ ಬಂದಿದೆ. ಇನ್ನು ನಾವು ಮುಂದೆ ಹೋಗಬೇಕು. ಮಾಮ, ಬೇಸಿಗೆ ಬಿಸಿಲು ತುಂಬಾ ಹೆಚ್ಚಾಗಿದೆ. ಬಿಸಿಲಲ್ಲಿ ಎಲ್ಲಿ ಅಂತ ಓಡಾಡೋದು ಮಾಮ? ನಾವು ಇಲ್ಲೇ ಎಲ್ಲರೂ ಸ್ವಲ್ಪ ದಿನ ಇರೋಣ. ಇಲ್ಲಪ್ಪ, ಇನ್ನು ಇಲ್ಲಿ ಇರೋದಿಕ್ ಆಗೋದಿಲ್ಲ. ಮುಂದೆ ಅಂತೂ ಹೋಗ್ಲೇಬೇಕು. ಇಲ್ಲಿನ್ನು ನಮ್ಮ ಪಾಲಿಗೆ ಅನ್ನ ನೀರು ಮುಗೀತು ಅಂತ ತಿಳ್ಕೋಬೇಕು. ಮುಂದೆ ನಾವು ಹೋಗ್ಲೇಬೇಕಪ್ಪ. ಮುಂದೆ ನಮ್ಮ ಸಲುವಾಗಿ ಜನ ಕಾಯ್ತಾ ಇದ್ದಾರೆ. ಅಲ್ಲೂ ಅವರಿಗೆ ಬಿಸಿಲು ಇದ್ದೇ ಇದೆ. ಮಾಮ ಯಾವಾಗ ಬರ್ತಾರೆ, ಎಂದು ಬರ್ತಾರೆ ಅಂತ ನಾವು ಬರೋ ದಾರಿಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಕೆಲವರಂತೂ ನಮ್ಮನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಗಿದ್ದಾರೆ. ಇನ್ನು ಅವ್ರಿಗೆ ಕಾಯಿಸೋದು ಸರಿ ಅಲ್ಲ. ಹೊರಡೋಣ. ಅಂದ್ರೆ ಮಾಮ, ಯಾವಾಗ ಹೊರಡ್ಬೇಕು ನಾವು? ನಾಳೆ ಬೆಳಿಗ್ಗೆ ಬೇಗ ಬಿಡಾರನ್ನು ತೆಗೀರಿ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲಿಯಾದ್ರೂ ಮುಟ್ಟಬಹುದು.